ನ್ಯೂಸ್ ಸಂಗಮಕ್ಕೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಸಿದ್ದಾಪುರದ ಗೌರಿಶಂಕರ ದೇವಾಲಯದಲ್ಲಿ ಶಿವರಾತ್ರಿ ಅಂಗವಾಗಿ ಶಿವನಾಮ ಸ್ಮರಣೆಯೊಂದಿಗೆ ಆಚರಿಸಲಾಯಿತು. ಕೆಆರ್ಪೇಟೆ ತಾಲೂಕಿನ ಹೊಸಹೊಳಲು ಗ್ರಾಮದಲ್ಲಿ ಉಕ್ಕಡಗಾತ್ರಿಯ ಕರಿಬಸಪ್ಪ ಅಜ್ಜಯ್ಯನ ದೇವಸ್ಥಾನವನ್ನ ಲೋಕಾರ್ಪಣೆಗೊಳಿಸಲಾಯಿತು. ಈಡಿಗ ಸಮುದಾಯಕ್ಕೆ ಸೇರಿದ 16 ಕುಟುಂಬಗಳನ್ನು ಒಕ್ಕಲೆಬ್ಬಿಸುವ ಕಾರ್ಯ ನಡೆಸಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸಿದ್ದಾಪುರದ ಗೌರಿಶಂಕರ ದೇವಾಲಯದಲ್ಲಿ ಶಿವರಾತ್ರಿ ಆಚರಣೆಯನ್ನ ಶಿವನಾಮ ಸ್ಮರಣೆಯೊಂದಿಗೆ ಆಚರಿಸಲಾಯಿತು. ಮಹಾಶಿವರಾತ್ರಿಯ ಅಂಗವಾಗಿ ಇಲ್ಲಿನ ಗೌರಿಶಂಕರ ದೇವಾಲಯದಲ್ಲಿ ಶಿವರಾತ್ರಿ ಆಚರಣೆಯನ್ನು ಶಿವನಾಮ ಸ್ಮರಣೆಯೊಂದಿಗೆ ಸಂಭ್ರಮದಿಂದ ಆಚರಿಸಲಾಯಿತು. ಹಬ್ಬದ ಹಿನ್ನೆಲೆ ಬೆಳಗಿನಿಂದಲೇ ಭಕ್ತರು ದೇವಾಲಯಕ್ಕೆ ತೆರಳಿ ಪೂಜೆ ಸಲ್ಲಿಸಿ ಮಹಾದೇವರ ಕೃಪೆಗೆ ಪಾತ್ರರಾದರು. ಹಬ್ಬದ ಅಂಗವಾಗಿ ಶಿವಲಿಂಗಕ್ಕೆ ಭಕ್ತಿಪೂರ್ವಕ ಕ್ಷೀರ, ಪಂಚಾಮೃತ, ರುದ್ರಾಭಿಷೇಕ, ಸಹಸ್ರ ಬಿಲ್ವಾರ್ಚನೆ ನಡೆಯಿತು. ಭಕ್ತರು ರಾತ್ರಿ ಜಾಗರಣೆ ಮಾಡುವ ಮೂಲಕ ಭಕ್ತಿಯಿಂದ ಅರ್ಥಪೂರ್ಣವಾಗಿ ಶಿವನಿಗೆ ಪೂಜಾ ಕಾರ್ಯವನ್ನು ನೆರವೇರಿಸಿದರು. ಶಿವರಾತ್ರಿ ಅಂಗವಾಗಿ ಶನಿವಾರದಿಂದಲೇ ಗೌರಿಶಂಕರನಿಗೆ ವಿಶೇಷ ಪೂಜಾ ಕಾರ್ಯ ಆರಂಭಗೊಂಡಿದ್ದು 4 ದಿನಗಳ ಕಾಲ ನಡೆಯಲಿದೆ. ಹಬ್ಬದ ಪ್ರಯುಕ್ತ ಪ್ರತಿದಿನ ಅನ್ನ ಸಂತರ್ಪಣೆಗೂ ಕೂಡ ಸೂಕ್ತ ವ್ಯವಸ್ಥೆ ಮಾಡಲಾಗಿದೆ. ಈ ವೇಳೆ ಸುತ್ತಮುತ್ತಲ ಗ್ರಾಮಸ್ಥರು, ದೇವಾಲಯ ಸಮಿತಿ ಪ್ರಮುಖರು ಇದ್ದರು. ನ್ಯೂಸ್ ಸಂಗಮಕ್ಕಾಗಿ ಧನ್ಯ, ಕುಶಲ್ನಗರ. ಕೆಆರ್ಪೇಟೆ ತಾಲೂಕಿನ ಹೊಸಹೊಳಲು ಗ್ರಾಮದಲ್ಲಿ ಉಕ್ಕಡಗಾತ್ರಿಯ ಕರಿಬಸಪ್ಪ ಅಜ್ಜಯ್ಯನ ದೇವಸ್ಥಾನವನ್ನ ಲೋಕಾರ್ಪಣೆಗೊಳಿಸಲಾಯಿತು. ಬೇಡಿ ಬಂದ ಭಕ್ತರ ಇಷ್ಟಾರ್ಥಗಳನ್ನು ಕರುಣಿಸಿ ಆಶೀರ್ವದಿಸುತ್ತಿರುವ ಉಕ್ಕಡಗಾತ್ರಿಯ ಕರಿಬಸವ ಅಜ್ಜಯ್ಯನ ದೇವಸ್ಥಾನವನ್ನು ಹೊಸಹೊಳಲು ಗ್ರಾಮದಲ್ಲಿ ನಿರ್ಮಿಸಿರುವುದು ಇಡೀ ನಾಗರಿಕ ಸಮಾಜವೇ ಮೆಚ್ಚುವ ವಿಚಾರವಾಗಿದೆ ಎಂದು ಕರ್ನಾಟಕ ರಾಜ್ಯ ಕೈಮಗ್ಗ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಬಿ ನಾಗೇಂದ್ರ ಕುಮಾರ್ ಹೇಳಿದರು. ಅವರು ಮಹಾಶಿವರಾತ್ರಿ ಅಮಾವಾಸ್ಯೆ ಅಂಗವಾಗಿ ಇಂದು ಹೊಸಹೊಳಲು ಗ್ರಾಮದ ಕರಿಬಸವ ಅಜ್ಜಯ್ಯನ ದೇವಸ್ಥಾನದಲ್ಲಿ ನಡೆದ ವಿಶೇಷ ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಮಂಡ್ಯ ಜಿಲ್ಲಾ ಕರವೇ ಅಧ್ಯಕ್ಷ ಹೊನ್ನೇನಹಳ್ಳಿ ವೇಣು, ಕರವೇ ತಾಲೂಕು ಸಂಚಾಲಕ ಹೊಸಹೊಳಲು ಗೋಪಿ, ತಾಲೂಕು ಕುರುಬ ಸಮಾಜದ ಪ್ರಧಾನ ಕಾರ್ಯದರ್ಶಿ ಕಾಡು ಮೆಣಸ ಚಂದ್ರು, ಮುಸ್ಲಿಂ ಸಮಾಜದ ಮುಖಂಡರಾದ ಸೈಯದ್ ಖಲೀಲ್, ಪುರಸಭಾ ಸದಸ್ಯ ಎಚ್ಆರ್ ಲೋಕೇಶ್, ಎಚ್ಎನ್ ಪ್ರವೀಣ್, ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಮಾಜಿ ಅಧ್ಯಕ್ಷ ಕೆಆರ್ ನೀಲಕಂಠ ಸೇರಿದಂತೆ ನೂರಾರು ಭಕ್ತಾದಿಗಳು ಉಪಸ್ಥಿತರಿದ್ದರು. ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಎಲ್ಲಾ ಸದ್ಭಕ್ತರಿಗೂ ಅನ್ನಪ್ರಸಾದ ವ್ಯವಸ್ಥೆಯನ್ನು ಕಲ್ಪಿಸಲಾಗಿತ್ತು. ಶಿವರಾತ್ರಿ ಅಂತ ಪವಿತ್ರವಾದ ಪುಣ್ಯ ದಿವಸ ಹೊಸಹೊಳಲು ಗ್ರಾಮದ ವಿಜಯನಗರ ಬಡಾವಣೆಯಲ್ಲಿ ನಮ್ಮ ಸುರೇಶ್ ಅಜ್ಜಯ್ಯ ಅವರು ಉಕ್ಕಡಗಾತ್ರಿಯ ಅಜ್ಜಯ್ಯನವರ ಒಂದು ಮೂರ್ತಿಯನ್ನ ದೇವಾಲಯವನ್ನ ಹೊಸಹೊಳಲು ಗ್ರಾಮದಲ್ಲಿ ಪ್ರತಿಷ್ಠಾಪನೆಯನ್ನ ಮಾಡಿದ್ದಾರೆ. ಅಜ್ಜಯ್ಯನವರು ಅಂತ ಹೇಳಿದ್ರೆ ಉಕ್ಕಡಗಾತ್ರಿ ಅಜ್ಜಯ್ಯನವರು ಕೇಳಿದ್ದನ್ನೆಲ್ಲ ಕೊಡ್ತಕ್ಕಂಥ ಕಾಮಧೇನು ಕಲ್ಪವೃಕ್ಷ ಇದ್ದ ಹಾಗೆ. ಯಾರೋ ಬೇಡಿ ಬಂದ ಭಕ್ತರ ಸಂಕಷ್ಟಗಳಿದ್ದಾವೆ, ಆ ಸಂಕಷ್ಟಗಳನ್ನ ಬಗೆಹರಿಸ್ತಕ್ಕಂಥ ಒಂದು ವಿಶೇಷವಾದ ಶಕ್ತಿಯನ್ನ ಹೊಂದಿರತಕ್ಕಂಥ ಅಜ್ಜಯ್ಯನವರು ಇವತ್ತು ಹೊಸಹೊಳಲು ಗ್ರಾಮದಲ್ಲಿ ಪ್ರತಿಷ್ಠಾಪನೆ ಆಗಿದ್ದಾರೆ. ನಮ್ಮ ಕೃಷ್ಣರಾಜಪೇಟೆ ತಾಲೂಕಿನ ಎಲ್ಲ ಭಕ್ತಾದಿಗಳು ಹೊಸಹೊಳಲು ಗ್ರಾಮಕ್ಕೆ ಬಂದು ಉಕ್ಕಡಗಾತ್ರಿಯ ಅಜ್ಜಯ್ಯನವರ ಒಂದು ದರ್ಶನವನ್ನ ಮಾಡೋದಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿರುವಂತ ಸುರೇಶ್ ಅಜ್ಜಯ್ಯ ಅವರಿಗೆ ನಾನು ವಿಶೇಷವಾಗಿ ಧನ್ಯವಾದವನ್ನು ಹೇಳ್ತೇನೆ. ಹಾಗೆ ಇವತ್ತು ಇನ್ನೊಂದು ವಿಶೇಷ ಅಂತ ಹೇಳಿದ್ರೆ, ನಮ್ಮ ಕರ್ನಾಟಕ ರಾಜ್ಯದ ಕೈಮಗ್ಗ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು, ಸರಳರು, ಸಜ್ಜನರು ಆಗಿರುವಂತ ಯುವಕರ ಬಗ್ಗೆ ವಿಶೇಷವಾದ ಪ್ರೀತಿಯನ್ನ, ಒಂದು ಯುವ ಶಕ್ತಿಯ ಸಬಲೀಕರಣ ಆಗಬೇಕು, ಯುವ ಶಕ್ತಿ ಬಲಿಷ್ಠ ಶಕ್ತಿ, ಆ ಯುವಕರ ಒಂದು ಕಲ್ಯಾಣಕ್ಕೆ ವಿಶೇಷವಾದ ಒಂದು ಆಲೋಚನೆಯನ್ನ ಮಾಡಿ ಇವತ್ತು ನಮ್ಮ ಕರ್ನಾಟಕ ರಾಜ್ಯದ ಕೈಮಗ್ಗ ನಿಗಮದ ಅಭಿವೃದ್ಧಿ ಅಧ್ಯಕ್ಷರಾಗಿರುವಂತಹ ನಾಗೇಂದ್ರ ಕುಮಾರ್ ಅವರು ಉಕ್ಕಡಗಾತ್ರಿ ಅಜ್ಜಯ್ಯನವರ ದರ್ಶನವನ್ನ ಪಡೆದು ಅವರ ಕೃಪೆಗೆ, ಆಶೀರ್ವಾದಕ್ಕೆ ಪಾತ್ರರಾಗಿದ್ದಾರೆ. ಮುಂದಿನ ದಿನಗಳಲ್ಲಿ ಅಜ್ಜಯ್ಯ ವರವನ್ನ ನೀಡಿದ್ರೆ, ಆಶೀರ್ವಾದವನ್ನ ಮಾಡಿದ್ರೆ ಇಂಥದ್ದು ಇಲ್ಲ ಅನ್ನೋ ಹಾಗಿಲ್ಲ. ಹಾಗಾಗಿ ಅವ್ರಿಗೆ ಮಹಾಶಿವರಾತ್ರಿಯ ಈ ಪುಣ್ಯ ದಿವಸ ಅಜ್ಜಯ್ಯನವರ ಆಶೀರ್ವಾದ ನಾಗೇಂದ್ರ ಕುಮಾರ್ ಅವ್ರಿಗಾಗಿದೆ. ಅವರ ರಾಜಕೀಯ ಜೀವನದಲ್ಲಿ ಒಂದು ಬದಲಾವಣೆಯ ದಿಕ್ಸೂಚಿ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಮುಂದಿನ ದಿನಗಳಲ್ಲಿ ಇವರು ನಮ್ಮ ತಾಲೂಕಿನ ಭವಿಷ್ಯದ ನಾಯಕರಾಗಿ ರೂಪುಗೊಳ್ಳೋದಕ್ಕೆ ಅಜ್ಜಯ್ಯನವರ ಆಶೀರ್ವಾದ ಸದಾ ಇರಲಿ ಅಂತ ಬೇಡ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ಬಿಡುವು ಮಾಡಿಕೊಂಡು ಮಹಾಶಿವರಾತ್ರಿಯ ಈ ಪವಿತ್ರವಾದ ದಿವಸ ಅಜ್ಜಯ್ಯನವರ ದರ್ಶನವನ್ನು ಪಡೆದು
ಅವರ ಆಶೀರ್ವಾದಕ್ಕೆ ಭಾಜನರಾಗಿರುವಂಥ ನಾಗೇಂದ್ರ ಕುಮಾರ್ ಅವರಿಗೆ ನನ್ನ ಎಲ್ಲ ಹೊಸಬಳಲು ಗ್ರಾಮದ ಜನತೆ ಪರವಾಗಿ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ನಮ್ಮ ಹೊಸಬಳಲು ಗ್ರಾಮದಲ್ಲಿ ಏನಿವತ್ತು ನಿಮ್ಮೆಲ್ಲರ ಪಾಲಿಗೆ ಒಂದು ಪವಿತ್ರವಾದ ಮಹಾಶಿವರಾತ್ರಿಯ ಹಬ್ಬದ ಈ ಸುಸಂದರ್ಭದಲ್ಲಿ ನಮ್ಮ ಹೊಸಬಳಲು ಗ್ರಾಮದಲ್ಲಿ ಉಕ್ಕಡಗಾತ್ರಿ ಶ್ರೀ ಕರಿಬಸವಯ್ಯ ಅಜ್ಜಯ್ಯನವರ ಒಂದು ದೇವಸ್ಥಾನವನ್ನು ನಿರ್ಮಾಣ ಮಾಡಿ ಇವತ್ತು ಎಲ್ಲ ಪೂಜೆ ಕಾರ್ಯಗಳೆಲ್ಲನೂ ಕೂಡ ಈ ಗ್ರಾಮದಲ್ಲಿ ಇಟ್ಕೊಂಡು ಇವತ್ತು ಈ ಗ್ರಾಮಕ್ಕೆ ಮತ್ತು ಈ ತಾಲೂಕಿಗೆ ಒಳ್ಳೆಯದಾಗಲಿ, ಅಜ್ಜಯ್ಯನವರ ಕೃಪೆ ಆಶೀರ್ವಾದ ಎಲ್ಲ ಇರಲಿ ಅಂತ ಹೇಳಿ ಏನು ಉದ್ದೇಶವನ್ನು ಇಟ್ಕೊಂಡು ನಮ್ಮ ಸುರೇಶ್ ಅಜ್ಜಯ್ಯನವರು ಹಾಗೆ ಅವರ ಎಲ್ಲ ತಂಡ ಕೂಡ ಈ ಒಂದು ಪವಿತ್ರವಾದ ಪುಣ್ಯವಾದ ಒಂದು ಕೆಲಸವನ್ನು ಮಾಡಿದರೆ ಅವರಿಗೆ ಅಜ್ಜಯ್ಯನ ಆಶೀರ್ವಾದ ಸದಾ ಅವರಿಗೆ ಆರೋಗ್ಯ, ಆಯಸ್ಸು, ನೆಮ್ಮದಿ ಮತ್ತು ಉತ್ತಮವಾದ ಬದುಕನ್ನು ನೀಡಲಿ ಅಂತ ಅಜ್ಜಯ್ಯನಲ್ಲಿ ನಾನು ಕೂಡ ಪ್ರಾರ್ಥನೆಯನ್ನು ಮಾಡ್ತಾ, ನಾವು ಅಜ್ಜಯ್ಯನ ದರ್ಶನ ಪಡಿಬೇಕು ಅಂದರೆ ಈ ಭಾಗದವರೆಲ್ಲ ನಾವು ರಾಣೆಬೆನ್ನೂರ ಹತ್ತಿರ ಇರ್ತಕ್ಕಂಥ ಉಕ್ಕಡಗಾತ್ರಿಗೆ ಹೋಗಿ ದರ್ಶನವನ್ನು ಪಡ್ಕೊಂಡು ಬರಬೇಕಾಗಿತ್ತು. ಆದರೆ ಈ ಭಾಗದ ಎಲ್ಲ ಭಕ್ತರುಗಳಿಗೆ ಅಜ್ಜಯ್ಯನ ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ರೆ ಇಲ್ಲೇ ಆಶೀರ್ವಾದ ಸಿಗುತ್ತೆ ಅನ್ನೋ ಒಂದು ಮಹತ್ವಾಕಾಂಕ್ಷೆಯಿಂದ ಅವರೇನು ಈ ದೇವಸ್ಥಾನವನ್ನು ಮಾಡಿದ್ದಾರೆ. ಅವ್ರಿಗೂ ಕೂಡ ಅಜ್ಜಯ್ಯ ಮತ್ತು ಈ ಶಿವರಾತ್ರಿಯ ಈ ಶುಭ ಸಂದರ್ಭದಲ್ಲಿ ಶಿವ ಪಾರ್ವತಿಯವರು ಕೂಡ ನಮ್ಮ ತಾಲೂಕಿನ, ನಮ್ಮ ನಾಡಿನ ಎಲ್ಲ ಮತ್ತು ನಮ್ಮ ಹೊಸವಳಲ ಗ್ರಾಮದ ಎಲ್ಲ ಜನತೆಗೂ ಕೂಡ ಒಳ್ಳೆಯದನ್ನು ಭಗವಂತ ಮಾಡಲಿ, ಅವರ ಆಶೀರ್ವಾದ ನಮ್ಮೆಲ್ಲರ ಮೇಲೆ ಇರಲಿ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ನಾನು ಕೂಡ ಇವತ್ತು ನನಗೆ ವಿಚಾರ ಗೊತ್ತಾಗಿರೋದ್ರಿಂದ ನಾನು ಕೂಡ ಬಹಳ ಭಕ್ತಿಯಿಂದ ಆಶೀರ್ವಾದವನ್ನು ಪಡ್ಕೊಂಡು ಹೋಗಬೇಕು ಅಂಥೇಳಿ ನಾನು ಕೂಡ ಬಂದೆ. ಸುರೇಶ್ನಂತವರು ಇನ್ನೂ ಕೂಡ ಏನು ಧಾರ್ಮಿಕವಾಗಿ ಆ ದೇವರ ಬಗ್ಗೆ, ಅಜ್ಜಯ್ಯನ ಬಗ್ಗೆ ಏನು ನಂಬಿಕೆ ಇಟ್ಟಿದ್ದಾರೆ, ಆ ನಂಬಿಕೆ ಉಳಿಲಿ. ಆ ಮುಖೇಣ ಎಲ್ರಿಗೂ ಕೂಡ ಆ ತಾಲೂಕಿನ, ನಮ್ಮ ಹೊಸವಳಿನ, ರಾಜ್ಯದ ಎಲ್ಲ ಜನತೆಗೂ ಕೂಡ ಭಗವಂತ ಒಳ್ಳೆಯದ ಮಾಡಲಿ ಅಂತೇಳಿ ಸಂದರ್ಭದಲ್ಲಿ ನಾನು ಎಲ್ರಿಗೂ ಕೂಡ ಹಾರೈಸ್ತಾ ಮಾತು ವಿದಾಯ ಹೇಳ್ತೇನೆ. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಕೆಆರ್ ನೀಲಕಂಠ, ಕೆಆರ್ ಪೇಟೆ. ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕಿನ ಕರೂರು ಹೋಬಳಿಯ ಚನ್ನಗೊಂಡ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಎಡಮನೆ ಗ್ರಾಮದ ಈಡಿಗ ಸಮುದಾಯಕ್ಕೆ ಸೇರಿದ 16 ಕುಟುಂಬಗಳ ಒಕ್ಕಲೆಬ್ಬಿಸುವ ಅರಣ್ಯ ಇಲಾಖೆ ಕಾರ್ಯಾಚರಣೆ ತಡೆಯುವಲ್ಲಿ ವಿಫಲರಾಗಿದ್ದಾರೆ ಎಂದು ದಿಶಾ ಸಮಿತಿ ಸದಸ್ಯ ಮಲ್ಲಿಕಾರ್ಜುನ್ ಗೋಸ್ತಿಯಲ್ಲಿ ತಿಳಿಸಿದ್ದಾರೆ. ಶಿವಮೊಗ್ಗ ಜಿಲ್ಲೆ ಸಾಗರದ ಫೆಬ್ರವರಿ 17ರಂದು ಸಾಗರ ತಾಲೂಕಿನ ಕರೂರು ಹೋಬಳಿಯ ಚನ್ನಂಗೋಡು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಎಡಮನೆ ಗ್ರಾಮದ ಈಡಿಗ ಸಮುದಾಯಕ್ಕೆ ಸೇರಿದ 16 ಕುಟುಂಬಗಳ ಒಕ್ಕಲೆಬ್ಬಿಸುವ ಅರಣ್ಯ ಇಲಾಖೆಯ ಕಾರ್ಯಾಚರಣೆ ತಡೆಯುವಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಮಧು ಬಂಗಾರಪ್ಪ ಮತ್ತು ಶಾಸಕ ಹಾಗೂ ಅರಣ್ಯ ಕೈಗಾರಿಕಾ ನಿಗಮದ ಅಧ್ಯಕ್ಷ ಗೋಪಾಲಕೃಷ್ಣ ಬೇಳೂರು ಸಂಪೂರ್ಣ ವಿಫಲರಾಗಿದ್ದಾರೆ ಎಂದು ಬಿಜೆಪಿ ಮುಖಂಡ ದಿಶಾ ಸಮಿತಿ ಸದಸ್ಯ ಮಲ್ಲಿಕಾರ್ಜುನ್ ಹಕ್ರೆ ಆಕ್ರೋಶ ವ್ಯಕ್ತಪಡಿಸಿದರು. ಅವರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು. ಹಾಲಪ್ಪನವರು ಶಾಸಕರಾಗಿದ್ದಾಗ ಮುಪ್ಪಾನೆ ಹಲಕ್ಕೆ ರಸ್ತೆ ಮಾರ್ಗದ ಅಭಿವೃದ್ಧಿ 30 ಲಕ್ಷ ರೂಗಳನ್ನು ಕಾಯ್ದಿರಿಸಿದರು. ಈಗಿನ ಶಾಸಕರು ಅಲ್ಲಿನ ರಸ್ತೆ ಅಭಿವೃದ್ಧಿ ಮೀಸಲಿಟ್ಟಿದ್ದ 30 ಲಕ್ಷ ರೂಗಳನ್ನು ಬದಲಾಯಿಸಿ ಜನವಿರೋಧಿ ನೀತಿಯನ್ನು ಅನುಸರಿಸಿದ್ದಾರೆ. ಈಗ ಮುಪ್ಪಾನೆ ಸೇತುವೆ ಮಾಡಿಸಿದ್ದೇನೆ ಎಂದು ಹೇಳಿಕೆ ನೀಡುತ್ತಿದ್ದಾರೆ. ನಿಜವಾಗಿಯೂ ಬದ್ಧತೆ ಇದ್ದರೆ ತಕ್ಷಣ ಮುಪ್ಪಾನೆ ಸೇತುವೆ ಹಣ ಮಂಜೂರಾತಿ ಮಾಡಿಸಿ ಶಂಕುಸ್ಥಾಪನೆ ನೆರವೇರಿಸಲಿ ಎಂದು ಸವಾಲು ಹಾಕಿದರು. ಸುದ್ದಿಗೋಷ್ಠಿಯಲ್ಲಿ ಬಿಜೆಪಿ ಪ್ರಮುಖರುಗಳಾದ ರಮೇಶ್ ಆರಕೊಪ್ಪ, ನಾಗರಾಜ್ ಬೊಬ್ಬಿಗೆ, ರಾಜು ಕಾರಣಿ, ಶ್ರೀಧರ್ ಚಿಟ್ಟಿಕೆರೆ, ವಿರೂಪಾಕ್ಷ ಮೊದಲಾದವರು ಉಪಸ್ಥಿತರಿದ್ದರು. ಈ ಅರಣ್ಯ ಹಕ್ಕು ಅರ್ಜಿ ಎಲ್ಲಿವರೆಗೆ ಪೆಂಡಿಂಗ್ ಇರುತ್ತೋ, ಈಗಾಗಲೇ ಗ್ರಾಮ ಅರಣ್ಯ ಹಕ್ಕು ಸಮಿತಿಯಿಂದ ಹಿರಿಯರ ಸಾಕ್ಷಿಯನ್ನ ಪಡೆದು 2 ಸಾಕ್ಷಿಗಳನ್ನ ಇಟ್ಟು ಎಸಿ ಮಟ್ಟದ ಕಮಿಟಿಗೆ 2016 ಕಳಿಸಿದ್ದಾರೆ. ಅರ್ಜಿ ಪೆಂಡಿಂಗ್ ಇದೆ. ಅರ್ಜಿ ಎಲ್ಲಿವರೆಗೂ ಪೆಂಡಿಂಗ್ ಇರುತ್ತೋ ಅಲ್ಲಿವರೆಗೆ ನಿಮ್ಮ ಆದೇಶಕ್ಕೆ, ಎಸಿ ಕೋರ್ಟಿನ ಆದೇಶಕ್ಕೆ ಕವಡೆ ಕಾಸಿನ ಕಿಮ್ಮತ್ತಿಲ್ಲ, ಬೆಲೆ ಇಲ್ಲ ಅನ್ನೋ ಮಾತನ್ನು ಅವ್ರಿಗೆ ಹೇಳಬೇಕಾಗಿದೆ. ಇದು ಈ ದೇಶದಲ್ಲಿರುವಂತ ಕಾನೂನು, ಅರಣ್ಯವಾಸಿಗಳಿಗೆ ರಕ್ಷಣೆ ಇರ್ತಕ್ಕಂಥ ಕಾನೂನು. ಈಗಾಗಲೇ ಎಸಿ ಮಟ್ಟದ ಕಮಿಟಿಗಳು ಕೆಲಸ ಮಾಡ್ತಾ ಇಲ್ಲ, ಜಿಲ್ಲಾ ಮಟ್ಟದ ಕಮಿಟಿಗಳು ಕೆಲಸ ಮಾಡ್ತಾ ಇಲ್ಲ, ಎಲ್ಲ ಪೆಂಡಿಂಗ್ ಇದೆ ಅರ್ಜಿಗಳು. ಕಾರಣ ಏನಾದ್ರೂ ಒಬ್ಬ ಸದಸ್ಯರು ಇರಬೇಕು, ಒಬ್ಬ ಜಿಲ್ಲಾ ಪಂಚಾಯತಿ ಸದಸ್ಯರಾಗಿರ್ಬೇಕು ಆ ಕಮಿಟಿಲಿ.
ಎಸಿ ಮಟ್ಟದ ಕಮಿಟಿಲಿ ತಾಲೂಕ್ ಪಂಚಾಯತ್ ಸದಸ್ಯರಾಗಿರ್ಬೇಕು. ಹಾಗಾಗಿ ಆ ಕಮಿಟಿ ಪೂರ್ಣ ಇದೆ ಇರೋದ್ರಿಂದ ಪೆಂಡಿಂಗ್ ಇದಾವೆಲ್ಲ, ಯಾವ ಕೆಲಸ ಮಾಡ್ತಾ ಇಲ್ಲ. ಹೇಳಿ ಧಿಕ್ಕಾರ ಕೂಗಿ ನಿಲ್ಲಿಸಿ ಬಂದಿವಿ, ವಾಪಸ್ ಕಳಿಸಿದ್ವಿ. 2-3 ಗಂಟೆಯ ಕಾರ್ಯಾಚರಣೆಯಲ್ಲಿ ಆ ಹೋರಾಟ ಮಾಡಿ ಅವರಿಗೆ ಕನ್ವಿನ್ಸ್ ಮಾಡಿ, ಕಾನೂನು ಅಡಿಯಲ್ಲಿ ನೀವು ಮಾಡಿದ್ರೆ ಕಾರ್ಯಾಚರಣೆ ಮಾಡಿ, ಅಡಿಕೆ ಮರ ಕಡಿದ್ರೆ ಮನೆ ಬೀಳಿಸಿದ್ರೆ ಕಾನೂನು ಅಡಿ ತಪ್ಪಾಗುತ್ತೆ ಅಂತಕ್ಕಂಥದನ್ನ ಕನ್ವಿನ್ಸ್ ಮಾಡಿದ್ವಿ, ಹೇಳಿದ್ವಿ, ಹೇಳ್ಬೇಕಾದ ಭಾಷೆ ಹೇಳಿದ್ವಿ. ಯಾಕೆ ಶಾಸಕರೇ ನಿಮ್ಗೆ ಸಾಧ್ಯ ಆಗ್ಲಿಲ್ಲ? ನಿಮ್ಮ ಅನುಮತಿ ಇಲ್ದೇನೆ ಒಬ್ಬ ಅಧಿಕಾರಿಯನ್ನು ಸಾಗರಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಪತ್ರ ಇಲ್ದೇನೆ ಒಬ್ಬ ಅಧಿಕಾರಿಯನ್ನು ಸಾಗರಕ್ಕೆ ಸಾಧ್ಯ ಇಲ್ಲ. ನೀವು ತಕ್ಕಂತ ಅಧಿಕಾರಿಗಳು, ನೀವು ಪತ್ರ ಕೊಟ್ಟು ಇವರೇ ಬೇಕು ಅಂತ ಹಾಕ್ಸ್ಕೊಂಡಂತ ಅಧಿಕಾರಿಗಳು, ಇವರೇ ತೆರವು ಮಾಡೋದಕ್ಕೆ ನಿಮ್ಗೆ ಗೊತ್ತಿಲ್ಲದೇನೆ ಹೋಗಕ್ ಸಾಧ್ಯನಾ? ನೀವೀಗ ಹೇಳ್ತಾ ಇದ್ರಿ ಇಲ್ಲ ಇಲ್ಲ ಅವ್ರು ಒಬ್ಬರನ್ನು ವಾಪಸ್ ಎಬ್ಸೋದಿಲ್ಲ, ಅವ್ರು ರಕ್ಷಣೆ ಕೊಡ್ತೀವಿ ಅಂತ ಜಿಲ್ಲಾ ಉಸ್ತುವಾರಿ ಸಚಿವರು ಹೇಳ್ತಿದ್ದಾರೆ. ಈಗ ಶಾಸಕರು ಹೇಳ್ತಿದ್ದಾರೆ ಈಗ ಇಲ್ಲ ಇಲ್ಲ ಅವರೇ ಹೊರಟುಬಿಟ್ಟಿದ್ದಾರೆ ಅಂತ ಹೇಳಿ. ಅವರಿಗೆ ಅಧೈರ್ಯವನ್ನು ತುಂಬಿದವರೇ ಯಾರು? ಕೋರ್ಟ್ ಆದೇಶ ಆಗ್ಬಿಟ್ಟಿದೆ, ನೀವು ಹೋಗೋದು ಅನಿವಾರ್ಯ ಅಂತ ಹೇಳಿ ಹೇಳಿದವರೇ ಯಾರು? ನೀವೇ ಅಲ್ವಾ? 2010 ಜಾರಿ ಮಾಡ್ತಾ ಇರೋದು ಮೊನ್ನೆ 6ನೇ ತಾರೀಕು ಫೆಬ್ರವರಿ 6 ಜಾರಿ ಮಾಡ್ತಾ ಇರೋದು. ಜಾರಿ ಮಾಡುವ ಸಂದರ್ಭದಲ್ಲಿ, ತೆರವು ಮಾಡೋದಕ್ಕೆ ಆದೇಶ ಮಾಡಿರುವಂತಹ ಸಂದರ್ಭದಲ್ಲಿ ನಿಮ್ಮ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರ ಗಮನಕ್ಕೆ ಇಲ್ದೇನೆ ಈ ಜಿಲ್ಲೆಯಲ್ಲಿ ರೈತರ ಭೂಮಿ ತೆರವು ಮಾಡೋದಕ್ಕೆ ಅಧಿಕಾರಿಗಳು ಧೈರ್ಯ ವಹಿಸಕ್ಕೆ ಸಾಧ್ಯನಾ? ಯಾರು ನಂಬ್ತಾರ? ನಾವು ರಕ್ಷಣೆ ಕೊಟ್ಟು ಬಂದ್ವಿ, ನಮ್ಮೆಲ್ಲ ತಂಡ ರಕ್ಷಣೆ ಕೊಟ್ಟು ಬಂತು. ಅಧಿಕಾರಿಗಳನ್ನ ವಾಪಸ್ ಕಳಿಸಿ ನಾವು ಅವತ್ತು ಮನೆಗೆ ಬರುವಂತ ಕೆಲಸ ಮಾಡಿದ್ವಿ. ನೀವ್ಯಾಕೆ ಅವತ್ತು ಜಾತ್ರೆ ಮಾಡ್ತಾ ಸಾಗರದಲ್ಲೇ ಇದ್ರಿ? ಜಾತ್ರೆ ಮಾಡ್ತಾ ಸಾಗರದಲ್ಲೇ ತಾವಿದ್ರಿ. ನಿಮ್ಮ ಸಂಪರ್ಕದಲ್ಲಿ 2 ಜನ ಕಾರ್ಯಕರ್ತರು ಫೋನ್ ಅಲ್ಲಿ ಸಂಪರ್ಕದಲ್ಲಿ ಇದ್ರು. ಯಾಕೆ ನೀವು ರಕ್ಷಣೆ ಕೊಡಿಸಲು ಸಾಧ್ಯ ಆಗಲಿಲ್ಲ? ಕುಂಸಿಯಿಂದ ಶಿವಮೊಗ್ಗದವರೆಗೆ DK ಶಿವಕುಮಾರ್ ಸಿದ್ದರಾಮಯ್ಯ ಪಾದಯಾತ್ರೆ ಮಾಡಿದ್ರು. ಮುಳುಗಡೆ ರೈತರಿಗೆ ರಕ್ಷಣೆ ಕೊಡ್ತೀವಿ, ಅವರಿಗೆ ಹಕ್ಕುಪತ್ರ ಕೊಡ್ತೀವಿ, ಕೆಪಿಸಿ ಇರೋರಿಗೆ ಗುತ್ತಿಗೆ ಆಧಾರದಲ್ಲಿ ಹಕ್ಕನ್ನು ಕೊಡ್ತೀವಿ, ನ್ಯಾಯ ಕೊಡ್ತೀವಿ. ಇವತ್ತು ಕೆಪಿಸಿ ಇರೋರಿಗೆ ಏನ್ ಮಾಡಿದ್ರಿ? ನಿಮ್ದೇ ಮಂತ್ರಿ ಯಾವ್ದೋ ಪರಿಸರವಾಗಿ ಪತ್ರ ಕೊಡ್ತಾರೆ, ಆ ಭೂಮಿನೆಲ್ಲ ವಾಪಸ್ ಅರಣ್ಯಕ್ಕೆ ತಗೋಬೇಕು, ಹೆಚ್ಚುವರಿ ಕೆಪಿಸಿ ಭೂಮಿಯನ್ನ, ರೈತ ಸಾಗುವಳಿ ಮಾಡ್ತಾ ಇರೋ ಭೂಮಿನ ವಾಪಸ್ ತಗೋಬೇಕು ಅಂತ ಹೇಳಿ ನಿಮ್ದೇ ಮಂತ್ರಿ ಆದೇಶ ಮಾಡಿದ್ದಾರೆ. ಆದ್ರೆ ತಾವು ಮಾತಾಡಿದ್ರ? ವಾಪಸ್ ತರಿಸಿದ್ರ? ಆದೇಶನ ವಾಪಸ್ ತಗೊಂಡ್ರ? ಮೊನ್ನೆ ಇವರಿಗೆ ರಾಜ್ಯಪಾಲರ ವಂದನಾ ನಿರ್ಣಯದ ಮೇಲೆ ಕಾಂಗ್ರೆಸ್ನ ಕೆಲವೇ ಜನ ಶಾಸಕರಿಗೆ ಸಿಕ್ಕ ಅವಕಾಶದಲ್ಲಿ ಇವರು ಒಬ್ರು. ಇವನ್ನೆಲ್ಲ ಚೆಲ್ಬೇಕಲ್ಲ, ಧ್ವನಿ ಹಾಕ್ಬೇಕಲ್ಲ, ಜನರ ಧ್ವನಿ ಹಾಕ್ಬೇಕಲ್ಲ ವಿಧಾನಸಭೆಯಲ್ಲಿ. ಕೆಪಿಸಿಯ ಭೂಮಿಯನ್ನು ಅರಣ್ಯಕ್ಕೆ ವಾಪಸ್ ತಗೋಬೇಕು ಅಂತ ಹೇಳಿ ಇವತ್ತು ಆದೇಶ ಅವ್ರದೇ ಸರ್ಕಾರದ ಮಂತ್ರಿ ಮಾಡ್ತಾರೆ. ಇಲ್ಲೇ ಹೇಳೋಗಿದ್ರೆ ಕುಂಸಿಯಿಂದ ಶಿವಮೊಗ್ಗದ ಪಾದಯಾತ್ರೆಯಲ್ಲಿ ಇದೇ DK ಶಿವಕುಮಾರ್ ಸಿದ್ದರಾಮಯ್ಯ ಕೆಪಿಸಿ ಭೂಮಿನ ವಾಪಸ್ ನಿಮಗೆ ಯಾರ್ಯಾರು ಸಾಗುವಳಿ ಮಾಡ್ಕೊಂಡಿದ್ದಾರೋ ಅವರಿಗೆ ಗುತ್ತಿಗೆ ಆಧಾರದಲ್ಲಿ ಕೊಡ್ತೇವೆ. 79ರ ಪೂರ್ವದಲ್ಲಿ ಗುತ್ತಿಗೆ ಆಧಾರದಲ್ಲಿ ಕೊಡ್ತಾ ಇದ್ರು, ಅದು ಮರುಜಾರಿ ಮಾಡ್ತೇವೆ. ನ್ಯೂಸ್ ಸಂಗಮಕ್ಕಾಗಿ ರವಿಸಾಗರ್, ಶಿವಮೊಗ್ಗ. ಕೆಆರ್ಪೇಟೆ ಪಟ್ಟಣದ ಸಂತೆಬಾಚಳ್ಳಿ ಹೋಬಳಿಯ ಬೆಡದಹಳ್ಳಿ ಶ್ರೀ ಪಂಚಭೂತೇಶ್ವರ ಸುಕ್ಷೇತ್ರದಲ್ಲಿ ಮಹಾಶಿವರಾತ್ರಿ ಅಮಾವಾಸ್ಯೆ ಜಾಗರಣೆ ಕಾರ್ಯಕ್ರಮ ನಡೆಯಿತು. ಮಹಾಶಿವರಾತ್ರಿಯ ಜಾಗರಣೆಯಲ್ಲಿ ಪರಶಿವನನ್ನು ಪ್ರಾರ್ಥಿಸಿ ನಮ್ಮ ಕಷ್ಟಗಳನ್ನು ನಿವೇದನೆ ಮಾಡಿಕೊಂಡರೆ ಸಾಕು, ನಮ್ಮ ಕಷ್ಟಗಳು ದೂರವಾಗಿ ಮನಸ್ಸಿಗೆ ಶಾಂತಿ ನೆಮ್ಮದಿ ದೊರೆಯುತ್ತದೆ ಎಂದು ಸಮಾಜ ಸೇವಕ ಹಾಗೂ ರಾಜ್ಯ RTO ಅಧಿಕಾರಿಗಳ ಸಂಘದ ಅಧ್ಯಕ್ಷ ಮಲ್ಲಿಕಾರ್ಜುನ್ ಹೇಳಿದರು. ಕೆಆರ್ಪೇಟೆ ತಾಲೂಕಿನ ಸಂತೆಬಾಚಳ್ಳಿ ಹೋಬಳಿಯ ಬಡದಹಳ್ಳಿಯ ಶ್ರೀ ಪಂಚಭೂತೇಶ್ವರ ಕ್ಷೇತ್ರದಲ್ಲಿ ನಡೆದ ಮಹಾಶಿವರಾತ್ರಿಯ ಅಮಾವಾಸ್ಯೆ ಜಾಗರಣೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಬೆಡದಹಳ್ಳಿ ಮಠದಲ್ಲಿ 108 ಹೋಮಕುಂಡಗಳನ್ನು ಸ್ಥಾಪಿಸಿ ಶ್ರೀ ಮಠದ ಪೀಠಾಧಿಪತಿಗಳಾದ ಶ್ರೀ ರುದ್ರಮುನಿ ಸ್ವಾಮೀಜಿ ಅವರ ನೇತೃತ್ವದಲ್ಲಿ ವಿಶೇಷ ಪೂಜೆ ಸಲ್ಲಿಸುವ ಕಾರ್ಯಕ್ರಮ
ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನನಗೆ ಸಂತೋಷವಾಗಿದೆ. ನಮ್ಮ ಜೀವನದಲ್ಲಿ ಎಷ್ಟೇ ಕಷ್ಟಗಳು ಎದುರಾದರೂ ನ್ಯಾಯ, ನೀತಿ, ಧರ್ಮದ ಮಾರ್ಗದಲ್ಲಿ ಸಾಗುವ ಮೂಲಕ ಜೀವನದಲ್ಲಿ ಗುರಿ ಸಾಧನೆ ಮಾಡಬೇಕು ಎಂದು ಮಲ್ಲಿಕಾರ್ಜುನ್ ಹೇಳಿದರು. ಮಂಡ್ಯ ಜಿಲ್ಲೆಯ ವಿವಿಧ ಭಾಗಗಳಿಂದ ಆಗಮಿಸಿದ ಸಾವಿರಾರು ಭಕ್ತಾದಿಗಳು ಮಹಾಶಿವರಾತ್ರಿಯ ಅಮಾವಾಸ್ಯೆ ಜಾಗರಣೆ ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅನ್ನ ಪ್ರಸಾದವನ್ನು ಸ್ವೀಕರಿಸಿ ಭಗವಂತನ ಕೃಪೆಗೆ ಪಾತ್ರರಾದರು. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಕೆಆರ್ ನೀಲಕಂಠ, ಕೆಆರ್ ಪೇಟೆ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಸಿದ್ದಾಪುರದ ಗೌರಿಶಂಕರ ದೇವಾಲಯದಲ್ಲಿ ಶಿವರಾತ್ರಿ ಅಂಗವಾಗಿ ಶಿವನಾಮ ಸ್ಮರಣೆಯೊಂದಿಗೆ ಆಚರಿಸಲಾಯಿತು. ಕೆಆರ್ಪೇಟೆ ತಾಲೂಕಿನ ಹೊಸಹೊಳಲು ಗ್ರಾಮದಲ್ಲಿ ಉಕ್ಕಡ ಗಾತ್ರಿಯ ಕರಿಬಸಪ್ಪ ಅಜ್ಜಯ್ಯನ ದೇವಸ್ಥಾನವನ್ನ ಲೋಕಾರ್ಪಣೆಗೊಳಿಸಲಾಯಿತು. ಈಡಿಗ ಸಮುದಾಯಕ್ಕೆ ಸೇರಿದ 16 ಕುಟುಂಬಗಳನ್ನು ಒಕ್ಕಲೆಬ್ಬಿಸುವ ಕಾರ್ಯ ನಡೆಸಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇಲ್ಲಿಗೆ ನ್ಯೂಸ್ ಸಂಗಮ ಮುಕ್ತಾಯವಾಯಿತು. ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನೋಡ್ತಾ ಇರಿ ಸಂಗಮ ಟಿವಿ. ವಂದನೆಗಳೊಂದಿಗೆ ಸುಪ್ರೀತಾ ಎಲ್ಎನ್.